ನಮಸ್ಕಾರ. ನಾನು ಈ ದಿನ ಮಜ್ಜಿಗೆ ಹುಳಿ ಮಾಡ್ಕೊಂಡು ಬಂದಿದ್ದೀನಿ. ಅದು ಮೂಲಂಗಿಯಿಂದ ಮಾಡಿದ್ದು. ಎಷ್ಟೋ ಜನರಿಗೆ ಮೂಲಂಗಿ ಅಂದರೆ ವಾಸನೆನೇ ಕಂಡ್ರಾಗಲ್ಲ. ಈ ಮಜ್ಜಿಗೆ ಹುಳಿ ತಿಂದಾಗ ಮೂಲಂಗಿ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ರುಚಿ ಇರುತ್ತೆ. ಈಗ ಈ ಮಜ್ಜಿಗೆ ಹುಳಿಯ ವಿಡಿಯೋ ನೋಡ್ತಾ ಹೋಗೋಣ. 2 ಮೂಲಂಗಿ ತಗೊಂಡಿದ್ದೀನಿ, 1 ಬೌಲಷ್ಟು ಕಾಯಿ ಹೂವು ಇಟ್ಕೊಂಡಿದ್ದೀನಿ. ಮಜ್ಜಿಗೆ ಹುಳಿಗೆ ಯಾವಾಗಲೂ ಹಸಿ ಕಾಯಿ ತುಂಬ ಟೇಸ್ಟ್ ಕೊಡುತ್ತೆ. 1/4 ಸ್ಪೂನು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಇಟ್ಕೊಂಡಿದ್ದೀನಿ, 2 ಸ್ಪೂನು ಹುರ್ಗಡಲೆ ತೊಗೊಂಡಿದ್ದೀನಿ, ಹಾಗೆ 4 ಕರಿಬೇವಿನ ಎಲೆ ಇದೆ. ಪರಿಮಳಕ್ಕೆ ಹಿಂಗೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಜ್ಜಿಗೆ ಹುಳಿ ಹೆಚ್ಚು ಖಾರ ಇರೋಲ್ಲ. 4 ಸೂಜಿ ಮೆಣಸು ತೊಗೊಂಡಿದ್ದೀನಿ. ನೀವು ಒಂದು ಸಣ್ಣ ಹಸಿಮೆಣಸು ತೊಗೊಂಡು ಸ್ವಲ್ಪ ಬಾಡಿಸಿ ಹಾಕಿ. ಮಜ್ಜಿಗೆ ಹುಳಿಲಿ 3 ಟೈಪ್ ಮಾಡ್ತಾರೆ. ಹಸಿ ಅಕ್ಕಿ ನೆನೆಸಾಕ್ತಾರೆ, ಅದೇ ಥರ ಕಡಲೆಬೇಳೆ ನೆನೆಸಾಕ್ತಾರೆ. ಇಲ್ಲಿ ನಾನು ಪುಟಾಣಿ ಹಾಕ್ತೀನಿ. ಈ ಮಜ್ಜಿಗೆ ಹುಳಿಗೆ ಪುಟಾಣಿ ತುಂಬ ಟೇಸ್ಟ್ ಕೊಡುತ್ತೆ. ಬನ್ನಿ ಈಗ ಮಜ್ಜಿಗೆ ಹುಳಿ ರೆಡಿ ಮಾಡೋಣ. ಪ್ರತಿಯೊಂದು ಅಡುಗೆಗೂ ಅದರದ್ದೇ ಆದ ತರಕಾರಿ ಆ ಸ್ಟೈಲಲ್ಲಿ ಹೆಚ್ಚಾಕ್ತಾರೆ. ನಾನಿಲ್ಲಿ ನೋಡಿ ಗಾಲಿ ಥರ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಈಗ ಮೂಲಂಗಿ ಹೋಳುಗಳನ್ನು ಬೇಯೋಕ್ಕೆ ಹಾಕೋಣ. ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಪ್ಲೇಟ್ ಮುಚ್ಚಿಬಿಡೋಣ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಕಾಯಿ ಹೂವು ಹಾಕಿದ್ದೀನಿ. ಹಾಗೆ ಒಂದು ಸರಿ ಪುಡಿ ಮಾಡೋಣ. ಈಗ ಅರ್ಧ ಲೋಟದಷ್ಟು ನೀರು ಹಾಕೋಣ. ಈಗ ರೆಡಿ ಮಾಡಿರೋ ಮಸಾಲೆ ಪದಾರ್ಥಗಳನ್ನು ಹಾಕಾಯಿತು. ನಯಸ್ಸಾಗಿ ಮಜ್ಜಿಗೆ ಹುಳಿಗೆ ಮಸಾಲೆ ರುಬ್ಬಿ ಆಯಿತು. ಈಗ ಮುಚ್ಚಿದ ಪ್ಲೇಟ್ ತೆಗೆಯೋಣ. ಮೂಲಂಗಿ ಹೋಳುಗಳು ಬೆಂದಿದೆ. ಈಗ ರುಬ್ಬಿದ ಮಸಾಲೆನ ಹಾಕೋಣ. ಮಜ್ಜಿಗೆ ಹುಳಿ ಅಂದರೆ ಸುರಿದು ಊಟ ಮಾಡೋದು. ಈಗ 1 ಲೋಟದಷ್ಟು ನೀರನ್ನು ಇಲ್ಲಿ ಸೇರಿಸೋಣ. ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಮಜ್ಜಿಗೆ ಹುಳಿ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ತಾರೆ. ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪುಳಿಯೋಗರೆಗೆ ನಂಚ್ಕೊಳ್ತಾರೆ. ಈಗ 1 ಸೌಟಷ್ಟು ಸಿಹಿ ಮೊಸರನ್ನ ಹಾಕೋಣ. ಮೊಸರು ಹಾಕಿದ ಮೇಲೆ ಕುದಿಸ್ಬಾರ್ದು. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಪರಿಮಳಕ್ಕೆ ಕರಿಬೇವಿನ ಎಲೆನ ಹಾಕೋಣ. ಮಜ್ಜಿಗೆ ಹುಳಿಗೆ ಮೊಸರು ಹಾಕಲೇಬೇಕು ಅಂತೇನಿಲ್ಲ, ದಪ್ಪ ಮಜ್ಜಿಗೆನೂ ಆಗುತ್ತೆ. ಮಜ್ಜಿಗೆ ಹುಳಿ ಇನ್ನೊಂದು ಹೊತ್ತಿಗೆ ಉಳಿದ್ರೆ ಉಪಯೋಗಿಸೋಕ್ಕೆ ಹುಳಿ ಬರುತ್ತೆ. ಜಾಸ್ತಿ ಮಜ್ಜಿಗೆ ಹಾಕೋಲ್ಲ. ನೀವು ಒಂದು ಪಾತ್ರೆಗೆ ಬಗ್ಸ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೆ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡಿ, ತುಂಬ ಟೇಸ್ಟ್ ಇರುತ್ತೆ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, 2 ಒಣಮೆಣಸು ಹಾಕಿದ್ದೀನಿ, ಸಾಸಿವೆ ಕಾಳು ಹಾಕ್ತೀನಿ. ಈಗ ಸ್ವಲ್ಪ ಫ್ರೈ ಆಗಲಿ. ಈಗ ಒಗ್ಗರಣೆ ತೆಗೆದು ಮಜ್ಜಿಗೆ ಹುಳಿಗೆ ಹಾಕೋಣ. ಯಾವುದೇ ಅಡುಗೆಗೆ ಒಗ್ಗರಣೆ ಹಾಕಿದ ತಕ್ಷಣ ಒಗ್ಗರಣೆ ಸೌಟನ್ನ 1 ನಿಮಿಷ ಆ ಪಾತ್ರೆ ಮೇಲೆ ಹಾಗೆ ಮುಚ್ಚಬೇಕು. ಆವಾಗ ತುಂಬ ಘಮ ಘಮ ಅಂತ ಪರಿಮಳ ಬರುತ್ತೆ. ಈಗ ನೋಡಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ಸಾರು ಸಾಂಬಾರು ಊಟ ಮಾಡಿ ಬೋರ್ ಆದಾಗ ನಮ್ಮಲ್ಲಿ ಹೆಚ್ಚಾಗಿ ಮಜ್ಜಿಗೆ ಹುಳಿ ಮಾಡ್ತೀವಿ. ತುಂಬ ಟೇಸ್ಟ್ ಇರುತ್ತೆ, ಬಹಳ ಸರಳವಾಗಿ ಮಾಡುವಂಥದ್ದು. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.